ನಿಮ್ಮ ಹೆಸರು? ಭಾಗ್ಯಲಕ್ಷ್ಮಿ. ಭಾಗ್ಯದ ಲಕ್ಷ್ಮೀ ಬಾರಮ್ಮ. ನಿಮ್ಮ ಹೆಸರು? ಸಂಜನಾ. ಇದೊಂದಿದ್ರೆ ಸಾಕು ನಾನು ನನ್ನ ಲೈಫ್ ಸ್ಯಾಟಿಸ್ಫ್ಯಾಕ್ಷನ್ ಆಗಿರುತ್ತೆ ಅನ್ನೋ ಒಂದು ವಿಷಯ ಯಾವುದು? ಫ್ರೆಂಡ್ಸ್. ಫ್ರೆಂಡ್ಸ್. ನಿಮ್ಮದು? ಸೇಮ್ 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 ಬಟ್ ಡಿಫರೆಂಟ್. ನಿಮಗೆ ಮದುವೆ ಆಗ್ಬಿಡುತ್ತೆ ಆಯ್ತಾ, 5 ಮೆಂಬರ್ಸ್ ನಿಮಗೆ ನೋಡೋಕ್ಕಾಗಲ್ಲ, ಏನೋ ಒಂದು ಕೊರಗಿರುತ್ತೆ, ಅವಾಗ ಏನು ಮಾಡಿ? ಕಾಂಟ್ಯಾಕ್ಟ್ ಅಲ್ಲಿ ಇರ್ತಾರಲ್ವಾ, ಸೊ ಅವಾಗ ಕೆಲವ್ರದ್ದು ಕಾಂಟ್ಯಾಕ್ಟಲ್ಲಿ ಇರಲ್ಲ. ಇದವ್ರ ಜೊತೆನೇ ಹ್ಯಾಪಿ ಆಗಿರ್ಬೇಕು. ನಿಮ್ಮ ಫ್ರೆಂಡ್ಸ್ ಮಾಡ್ಕೊಳ್ಳೋ ಬದಲು ಆಕ್ಚುಲಿ ನಮ್ಮನೆಲ್ಲ ನಾಯಿನೇ ಚಂದ ನನಗೆ. ಫೋನ್ ಇದೆ, ಮೊಬೈಲ್ ಇದೆ ಹೇಳ್ತೀರಿ, ಮೊಬೈಲೇ ಇಲ್ಲ ಅಂದ್ರೆ ಏನು ಮಾಡ್ತೀರಿ? ಮೊಬೈಲ್ ಇರುತ್ತಲ್ವಾ. ನನ್ನ ಹವಾ ಯಾಕೋ ಕಮ್ಮಿ ಆದಂಗಿದೆ ಕಣ. ತಾಯಿನೂ ಇರಲ್ಲ, ಫ್ರೆಂಡು ಇರಲ್ಲ, ತಬ್ಲಿ ಅಂತ ಇರ್ತಾರೆ, ಅವರೆಲ್ಲ ಏನು ಮಾಡ್ತಾರೆ? ಗೊತ್ತಿಲ್ಲ, ಆ ಥರ ಪರಿಸ್ಥಿತಿ ನಂಗೆ ಬಂದಿಲ್ವಲ್ಲ. ರಕ್ತ ಕುದೀತಾ ಇದೆಯಲ್ಲ. ಇದೊಂದಿದ್ರೆ ಸಾಕು ನಾನು ಸ್ಯಾಟಿಸ್ಫ್ಯಾಕ್ಷನ್ ಆಗಿರ್ತೀನಿ, ನೆಮ್ಮದಿಯಾಗಿರ್ತೀನಿ ಅನ್ನೋ ಒಂದು ವಿಷಯ ಯಾವುದು? ನಮ್ಮಮ್ಮ. ನಿಮ್ಮ ಹೆಸರು? ಭಾಗ್ಯಲಕ್ಷ್ಮಿ. ನಿಮ್ಮ ಹೆಸರು? ಸಂಜನಾ. ಸಂಜನಾ. ಎಷ್ಟನೇ ಕ್ಲಾಸಲ್ಲಿ ಓದ್ತಾ ಇದ್ದೀರಿ ನೀವು? ಫಸ್ಟ್ PUC. ಫಸ್ಟ್ PUC. ಸ್ಕೂಲ್ ಹುಡುಗಿ ಥರ ಇದ್ದೀರಿ. ನಾನೊಂದು ಕ್ವಶನ್ ಕೇಳ್ತೀನಿ ನಿಮಗೆ ಆಯಿತಾ, ಕ್ಯಾಶುವಲ್ ಕ್ವಶನ್. ಅಂದರೆ ನನ್ನ ಲೈಫಲ್ಲಿ ಇದೊಂದಿದ್ರೆ ಸಾಕು ನಾನು ಸ್ಯಾಟಿಸ್ಫ್ಯಾಕ್ಷನ್ ಆಗಿರ್ತೀನಿ, ನೆಮ್ಮದಿಯಾಗಿರ್ತೀನಿ ಅನ್ನೋ ಒಂದು ವಿಷಯ ಯಾವುದು? ನಮ್ಮಮ್ಮ. ವೆರಿ ಗುಡ್. ಅದನ್ನ ಬಿಟ್ಟರೆ? ಅದನ್ನ ಬಿಟ್ರೆ ಫ್ರೆಂಡ್ಸ್ ಇದ್ರೆ ಎಲ್ಲ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ. ಇರುತ್ತೆ. ಯಾವ ಥರ? ಆಡ್ಬೋದು ಅಂದರೆ ಚೆನ್ನಾಗಿ ಮಾತಾಡ್ಕೊಂಡಿರ್ಬೋದು, ಆಟಗಳಾಡ್ಬೋದು, ಮೆಮೊರೀಸ್ ಚೆನ್ನಾಗಿರುತ್ತೆ. ಆಮೇಲೆ ಫ್ರೆಂಡ್ಸ್ ಅಂತ ಅಂದರೆ ಆಯಿತಾ, ಅಮ್ಮ ಅಂತನೋ ಅಂದರೆ ಆಯಿತಾ, ಅಮ್ಮನಿಂದ ಯಾವ ಥರ ಸ್ಯಾಟಿಸ್ಫ್ಯಾಕ್ಷನ್ ನೀವು ಕಾಣ್ತೀರಿ ಮತ್ತು ಹೆಂಗೆ? ನಮ್ಮಮ್ಮ ಯಾವಾಗ ನೋಡಿದ್ರು ಕೇರ್ ಮಾಡ್ತಿರ್ತಾರೆ. ನಾವು 3 ಜನ ಮಕ್ಕಳು, ಅದರಲ್ಲೂ ಫಸ್ಟ್ ಮಗಳು ನಾನು ಅಂದರೆ ಅವ್ರಿಗೆ ಲಾಸ್ಟ್ ಮೇಲೆ ಜಾಸ್ತಿ ಪ್ರೀತಿ ಇರುತ್ತೆ ಅನ್ಕೊಂತ. ಅಂದರೆ 3 ಜನ ಮಕ್ಳಿಗೆ ಈಕ್ವಲ್ ಆಗಿ ಇದು ಮಾಡ್ತಾರಾ ಇಲ್ಲ ಸಪ್ರೇಷನ್ ಮಾಡ್ತಾರೆ ಅಂತಲ್ಲ, ನನ್ಗನ್ಸುವಾಗ ಅವಳು ಲಾಸ್ಟ್ ಹುಟ್ಟಿದಾಳೆ, ಅವಳು ಚೆನ್ನಾಗಿ ನೋಡ್ಕೊಂತಾರೆ ಅನ್ಸ್ತಿರುತ್ತೆ. ಆದರೆ ನಮ್ಮಮ್ಮ ನನ್ನೇ ಜಾಸ್ತಿ ಪ್ರೀತಿ ಮಾಡ್ತಾರೆ. ಅಂದರೆ ತಾಯಿ ಪ್ರೀತಿ ಎಲ್ಲರಿಗೂ, ಎಲ್ಲ ಮಕ್ಳಿಗೂ ಸಮವಾಗಿರುತ್ತೆ. ನಮ್ಮಮ್ಮನ ಸುಮ್ಮನೆ ರೇಗ್ಸಕ್ಕೆ ನೀನು ಅವಳನ್ನೇ ಜಾಸ್ತಿ ಇಷ್ಟಪಡ್ತೀಯ ಅಂತಿರ್ತೀವಿ. ಈಗ ಸ್ಟೂಡೆಂಟ್ಗಳಲ್ಲಿ ಈಗ ನನಗೆ ಎಲ್ಲ ಕಳ್ಕೊಂಡ್ಬಿಟ್ಟಿದ್ದೀನಿ, ನಾನು ಪಾಸ್ ಆಗಲಿಲ್ಲ ಎಕ್ಸಾಮು, ಮತ್ತು ನಾನು ಚೆನ್ನಾಗಿ ಓದ್ತಾ ಇಲ್ಲ ಅಂತ ಅಂದ್ಬಿಟ್ಟು ಸೂಸೈಡ್ ಅಟೆಂಪ್ಟು ಅದೆಲ್ಲ ಮಾಡ್ಕೋತಾರೆ, ಅಂಥವ್ರಿಗೆ ಏನು ಹೇಳ್ತೀಯಮ್ಮ? ಸೂಸೈಡ್ ಎಲ್ಲ ಮಾಡ್ಕೊಳ್ಳೋದು ಸುಮ್ಮನೆ ವೇಸ್ಟು. ಲೈಫ್ ಎಲ್ಲ ವೇಸ್ಟ್ ಮಾಡ್ಕೊಂಡು ಸುಮ್ಮನೆ ಆಗಿಬಿಡ್ತಾರೆ. ಲೈಫ್ ಇದ್ದರೆ ಫ್ರೆಂಡ್ಸ್ ಜೊತೆ ಇರ್ಬೋದು, ಅಪ್ಪ ಅಮ್ಮನ ಜೊತೆ ಖುಷಿಯಾಗಿರ್ಬೋದು, ಮುಂದೆ ಚೆನ್ನಾಗಿ ಯಾವಾಗಾದರೂ ಒಂದು ಸತಿ ನಾವು ಚೆನ್ನಾಗಿ ಲೈಫಲ್ಲಿ ಲೀಡ್ ಆಗ್ತೀವಿ ಅಂತ ಗೊತ್ತಿರುವಾಗ ಅವಾಗ ಚೆನ್ನಾಗಿರ್ತೀವಿ ಅಂತ ಗೊತ್ತಿರುತ್ತೆ. ಅದಕ್ಕೆ ನಾವೇನು ಮಾಡ್ಕೋಬಾರ್ದು. ವೆರಿ ಗುಡ್. ತುಂಬ ಒಳ್ಳೆಯ ಯೋಚನೆ. ಈಗ ನಿಮಗೇನೆ ಯಾವುದಾದ್ರೂ ಒಂದು ಕಷ್ಟ, ಒಂದು ಕುಗ್ಗೋದು ಅಂತ ಬಂದಾಗ ಅವಾಗ ಏನು ಮಾಡ್ತೀರಿ? ಅವಾಗ ಕುಗ್ಗೋದು ಅಂತ ಬಂದರೆ ನಾವು ಅಮ್ಮನ ಕೇಳ್ತೀನಿ, ಆಮೇಲೆ ಫ್ರೆಂಡ್ಸ್ ಜೊತೆ ಇರ್ತೀನಿ. ನಾನು ಒಂಥರ ಖುಷಿಯಾಗಿರ್ತೀನಿ, ಏನಿದ್ರು ಬೇಜಾರು ಮಾಡ್ಕೊಳ್ಳಲ್ಲ. ಹಾಯ್, ನಿಮ್ಮ ಹೆಸರು? ಜ್ಯೋತಿಶ್ರೀ. ನಿಮ್ಮ ಹೆಸರು? ಶೋಭಿತಾ. ನಿಮಗೆ ಒಂದು ಸಿಂಪಲ್ ಕ್ವಶನ್ ಕೇಳ್ತೀನಿ, ಕ್ಯಾಶುವಲ್ ಆಗೇ ಇರುತ್ತೆ. ಇದೊಂದಿದ್ರೆ ಸಾಕು ನನ್ನ ಲೈಫು ಸ್ಯಾಟಿಸ್ಫ್ಯಾಕ್ಷನಲ್ಲಿರುತ್ತೆ ಅನ್ನೋ ಒಂದು ವಿಷಯ ಯಾವುದು ನಿಮಗೆ? ಪ್ಯಾರೆಂಟ್ಸ್ ಮತ್ತು ಪ್ಯಾರೆಂಟ್ಸಿಂದ ಲವ್. ಸರಿ, ಪೇರೆಂಟ್ಸ್ ಅನ್ನೋದು ಬಿಟ್ಟರೆ ಇದೊಂದಿದ್ರೆ ಸಾಕು ನಾನು ನನ್ನ ಲೈಫು ಸ್ಯಾಟಿಸ್ಫ್ಯಾಕ್ಷನ್ ಆಗಿರುತ್ತೆ ಅನ್ನೋ ಒಂದು ವಿಷಯ ಯಾವುದು? ಫ್ರೆಂಡ್ಸ್. ನಿಮ್ಮದು? ಸೇಮ್. ಫ್ರೆಂಡ್ಸ್ ಇದ್ರೆ ಹ್ಯಾಪಿ ಆಗಿರುತ್ತೆ. ಫ್ರೆಂಡ್ಸ್ ಅದು ಹೇಗೆ? ಅದು ಹೇಗೆ ಲೈಕ್ ಅವರು ಹ್ಯಾಪಿ, ಅವ್ರ ಒಂಥರ ಹ್ಯಾಪಿನೆಸ್ ಕೊಡ್ತಾರೆ. ಸರಿ, ನೀವು ಫ್ರೆಂಡ್ಸ್ ಎಲ್ಲ ಇರ್ತೀರಿ, ಒಂದು 5 ಮೆಂಬರ್ಸ್ ಇರ್ತೀರಿ, ನಿಮಗೆ ಮದುವೆ ಆಗಿಬಿಡುತ್ತೆ ಆಯಿತಾ, 5 ಮೆಂಬರ್ಸ್ ನಿಮಗೆ ನೋಡೋಕ್ಕಾಗಲ್ಲ, ಏನೋ ಒಂದು ಕೊರಗಿರುತ್ತೆ, ಅವಾಗ ಏನು ಮಾಡ್ತೀವಿ? ಅವಾಗ ಏನು ಮಾಡೋದು, ಲೈಕ್ ಇನ್ನೂ ಕಾಂಟ್ಯಾಕ್ಟಲ್ಲಿ ಇರ್ತಾರಲ್ವಾ, ಸೊ ಅವಾಗ ಕೆಲವ್ರದ್ದು ಕಾಂಟ್ಯಾಕ್ಟಲ್ಲಿ ಇರಲ್ಲ, ಇದವ್ರ ಜೊತೆನೇ ಹ್ಯಾಪಿ ಆಗಿರ್ಬೇಕು ಅಷ್ಟೇ. ಓಕೆ. ನಿಮ್ಮದು? ಕಾಂಟ್ಯಾಕ್ಟಲ್ಲಿ ಇರ್ತಾರಲ್ವ, ಮಾತಾಡ್ತೀವಿ. ಕಾಂಟ್ಯಾಕ್ಟಲ್ಲಿ ಇಲ್ಲ ಅಂದ್ರೆ ಫೋನ್ ಇದೆ, ಮೊಬೈಲ್ ಇದೆ ಹೇಳ್ತೀರಿ, ಮೊಬೈಲೇ ಇಲ್ಲ ಅಂದ್ರೆ ಏನು ಮಾಡ್ತೀರಿ? ಮೊಬೈಲ್ ಇರುತ್ತಲ್ವಾ. ಅಲ್ಲ, ಇಲ್ಲ ಅಂದ್ರೆ ಏನು ಮಾಡ್ತೀರಿ? ಇಲ್ಲ ಅಂದರೆ ಫ್ರೆಂಡ್ಸ್ ಹೋದ್ರು ಸುಮ್ಮನೆ ಆಗ್ತೀವಿ. ಫ್ರೆಂಡ್ಸ್ ಹೋದ್ರು ಅಂತ ಸುಮ್ಮನೆ ಆಗ್ತೀರಾ? ಅವಾಗ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್? ಅವಾಗ ಆಗಲ್ಲ ಬಟ್ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು. ಸರಿ, ಈಗ ನಿಮಗೆ ಫ್ರೆಂಡ್ಸ್ ಅಂತೀರಿ, ತಾಯಿ ಅಂತೀರಿ ಆಯಿತಾ, ಸ್ಯಾಟಿಸ್ಫ್ಯಾಕ್ಷನ್ ಬೇಕು ಅಂದರೆ ಲೈಫಲ್ಲಿ ಅಕಸ್ಮಾತಾಗಿ ಈಗ ತಾಯಿನೂ ಇರಲ್ಲ, ಫ್ರೆಂಡು ಇರಲ್ಲ, ತಬ್ಲಿ ಅಂತ ಇರ್ತಾರೆ, ಅವರೆಲ್ಲ ಏನು ಮಾಡ್ತಾರೆ? ಗೊತ್ತಿಲ್ಲ, ಆ ಥರ ಪರಿಸ್ಥಿತಿ ನಂಗೆ ಬಂದಿಲ್ವಲ್ಲ. ಅಂದರೆ ನಿಮಗೆ ಬಂದಿರೋದು ನಾನು ಹೇಳಿಲ್ಲ, ಆ ಥರ ಒಂದು ಪರಿಸ್ಥಿತಿ ಬಂದಿರೋರು ಇರ್ತಾರೆ ಆಯಿತಾ, ಅದಕ್ಕೇನು ಹೇಳ್ತೀರಿ? ಅವ್ರಿಗೆ ದುಡ್ಡು ಬೇಕನ್ಸುತ್ತೆ. ಯಾರು ಫ್ರೆಂಡ್ಸು ಇರಲ್ಲ, ಯಾರೂ ಇರಲ್ಲ, ಅವ್ರು ಹುಡುಕೊಳ್ಳಲ್ಲ, ಕೆಲವರು ದುಡ್ಡಿರುತ್ತೆ ಅನ್ಸುತ್ತೆ. ದುಡ್ಡಿದ್ರೆ ಫ್ರೆಂಡ್ಸ್ ಎಲ್ಲ ಸಿಗ್ತಾರೆ ಅಂತ ಆ ತಬ್ಲಿತನ ಎಲ್ಲ ಹೋಗ್ಬಿಡುತ್ತೆ ಅಂತ ಅಂದ್ಬಿಟ್ಟು ಹೇಳ್ತೀವಿ. ಇಲ್ಲ, ಗೊತ್ತಿಲ್ಲ. ತುಂಬ ಚೆನ್ನಾಗಿ ಮಾತಾಡಿದಿರಿ, ಸಾಕು. ಥ್ಯಾಂಕ್ ಯು ಸೋ ಮಚ್.